Hi, hello, good morning, everybody. This is my third episode all about ನ್ಯೂ ಹೌಸ್ ಆರ್ಗನೈಸೇಷನ್. ಅಂದರೆ ನಮ್ಮ ಹಳೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡು ಬಾಕ್ಸ್ಗಳನ್ನೆಲ್ಲ ತೊಳೆದು ಇಟ್ಟಿದ್ದಾಯಿತು. ಇವಾಗ ನೆಕ್ಸ್ಟ್ ಡೇ ಎದ್ಬಿಟ್ರೆ ಏನಪ್ಪ ಕೆಲಸ ಅಂತಂದರೆ ಫಸ್ಟು ಹೊಟ್ಟೆಗೆ ಟಿಫಿನ್ ಮಾಡ್ಕೊಳ್ಳೋದು. ಟೀ ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಕಿಚನ್ ತುಂಬ ಸಾಮಾನುಗಳೆಲ್ಲ ಹಾಗೆ ಇದೆ, ಇನ್ನೂ ಏನು ಸೆಟ್ ಮಾಡೋಕ್ಕಾಗಿಲ್ಲ. ಇವಾಗ ಅದೇ ಕೆಲಸ ಯಾವುದಂದರೆ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ನಲ್ವ ನೆನ್ನೆ, ಬಾಕ್ಸ್ ಎಲ್ಲ ತೊಳೆದಿದ್ದೆ. ಸ್ಟೀಲ್ ಬಾಕ್ಸು, ಚಿಕ್ಕ ಪುಟ್ಟ ಬಾಕ್ಸ್ಗಳು, ದೊಡ್ಡ ಬಾಕ್ಸ್ಗಳು, ಅಂದರೆ ಹಿಟ್ಟು ತುಂಬಿಡೋಕ್ಕೆ, ಕಾಳು ಬೇಳೆ ಅಕ್ಕಿ ಅವನ್ನೆಲ್ಲ ತುಂಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಅವೆಲ್ಲ ಒಣಗಿಬಿಟ್ಟಿದ್ದವು. ಮತ್ತೆ ಮನೆ ಕ್ಲೀನ್ ಮಾಡಬೇಕಲ್ಲ, ಅವನ್ನೆಲ್ಲ ಮತ್ತೆ ಒಂದು ಬ್ಯಾಗ್ಗೆ ತುಂಬ ಹಾಕ್ಬಿಟ್ಟು, ಅಂದರೆ ಫಿಲ್ ಮಾಡೋದಕ್ಕಾಗಿರಲಿಲ್ಲ ನಂಗೆ ನೆನ್ನೆ. ಅದಕ್ಕೆ ಅವನ್ನೆಲ್ಲ ಬ್ಯಾಗಿಗೆ ತುಂಬ ಹಾಕಿ ಮತ್ತು ನೈಟ್ ಊಟ ಏನಂತ ನೋಡಿಕೊಂಡು ಊಟ ಮಾಡಿ ಮಲಗಿದಾಯಿತು. ಲಾಸ್ಟ್ ಎಪಿಸೋಡಲ್ಲಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ ಬೇಕಲ್ವಾ, ಅಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ಪಾಪಗೂ ತಿನ್ನೋದಕ್ಕೆ ಬೇಕು, ನನಗೂ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಹಂಗೆ ಹೇಳ್ಬಿಟ್ಟು ಫಸ್ಟು ಅಂದರೆ ಎದ್ದಿರೋದೇ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ, ಅಂದರೆ ಫುಲ್ ಸುಸ್ತಾಗ್ಬಿಟ್ಟಿತ್ತಲ್ವ. ಅದನ್ನೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇಟ್ಕೊಳ್ಳೋದು ಎಲ್ಲ ಮಾಡಿ ಮತ್ತೆ ಎತ್ತಿ ಇಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೆಲ್ಲ ಮಾಡಿದ್ದಾಯಿತು. ಇವಾಗೆಲ್ಲ ಅದನ್ನ ಟಿಫಿನ್ ಮಾಡಿ ಟೀ ಮಾಡಿ ಮತ್ತೆ ಪಾತ್ರೆ ತೊಳೆಯೋ ಕೆಲಸ. ಅಂದರೆ ಪಾತ್ರೆ ಅಂದರೆ ಜಾಸ್ತಿ ಏನಿಲ್ಲ, ನಾವು ಡೈಲಿ ಯೂಸ್ ಮಾಡೋ ಟಿಫಿನ್ ಪ್ಲೇಟ್ಸ್ಗಳು ಮತ್ತು ಊಟ ಮಾಡೋ ತಟ್ಟೆಗಳು ಅವಷ್ಟೇ ಇದ್ದಿದ್ದು. ಅವನ್ನೆಲ್ಲ ತೊಳೆದು ಒಂದು ಸೈಡ್ ಇಟ್ಕೊಂಡು ಫುಲ್ಲು, ಅಂದರೆ ಮಸಾಲೆ ಬಾಕ್ಸ್ ಒಂದಿತ್ತು, ಮಸಾಲೆ ಬಾಕ್ಸ್ ಒಂದು ಉಳಿದೋಗಿತ್ತು, ಅದು ಒಂದು ತೊಳೆಯೋದು ಎಲ್ಲನೂ ತೊಳಿತಾ ಇದ್ದೀನಿ ಇವಾಗ. ಅಂದರೆ ನನ್ನ ಪಾಪು ಮಲಗಿಸ್ಕೊಂಡಿದ್ದಾಯಿತು. ನನ್ನ ಪಾಪುನ ಹೆಂಗಂದರೆ ಬೆಳಗ್ಗೆ ಹಸ್ಬೆಂಡ್ ಇದ್ರಲ್ವ, ಆವಾಗ ಟಿಫಿನು ಎಲ್ಲ ಆಗೋಯ್ತಾ. ಅವ್ರು ಹೋದ ತಕ್ಷಣ ಆ ಪಾಪುಗೂ ತಿನ್ನಿಸ್ಬಿಟ್ಟು ಅವನು ಮಲಗಿಸಿ ಆಮೇಲೆ ಪಾತ್ರೆ ತೊಳೆಯೋ ಕೆಲಸನ ಕೈಗಿಡ್ಕೊಂಡೆ. ಮೆಲ್ಲಿಗೆ ತೊಳಿಬೇಕು, ಹೆಂಗಂದರೆ ಅವ್ನಿಗೆ ಅವ್ರು ಎದ್ದೇಳಬಾರ್ದಲ್ವ, ಅದಕ್ಕೋಸ್ಕರ ಮೆಲ್ಲಿಗೆ ತೊಳೆದು ಅವನ್ನೆಲ್ಲ ಒಣಗಕ್ಕಿಟ್ಟು. ನಮ್ಮದು ಇದೇನಪ್ಪ ಅಂತಂದರೆ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಗಡಿಯಾರ ಒಡೆದೋಗ್ಬಿಟ್ಟಿತ್ತು. ವಾಲ್ ಕ್ಲಾಕು ನಾವು ಊರಿಂದ ತೊಗೊಂಬಂದಿದ್ವಿ. ಅದೇನಾಗಿದೆ ಅಂದರೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿಟ್ಟಾಗ ಆ ಬ್ಯಾಗು ಕೆಳಗಡೆ ಬಿದ್ದು ನಾವು ಒಡೆದೋಗಿಲ್ಲ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇದೇ ಥರ ವೈಟ್ ಕ್ಲಾಕು, ಸೈಜ್ ದೊಡ್ಡದಿತ್ತು, ನಂಬರ್ಸ್ ತುಂಬ ಅಟ್ರಾಕ್ಟಿವ್ ಆಗಿತ್ತು, ನನಗೆ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಅದು. ಮತ್ತು ರೇಟ್ ಕೂಡ ಕಡಿಮೆ ಇತ್ತು. ಅದು ಹೊಡೆದೋಗಿದ್ದಕ್ಕೆ ಕಾರಣ ಮತ್ತೆ ಒಂದು ಆರ್ಡ್ರ್ ಮಾಡಿದ್ರು ನಮ್ಮ ಹಸ್ಬೆಂಡು. ನೆಕ್ಸ್ಟ್ ಡೇನೇ ಅಲ್ವಾ ಇದು ಬಂದಿತ್ತು, ನೋಡಿದ್ರೆ ಭಾಳ ಚಿಕ್ಕದು ಬಂದುಬಿಟ್ಟಿದೆ. ಇನ್ನು ವಾಪಸ್ ಹಾಕೋದು ಇಟ್ಕೊಳ್ಳೋದು ಇದ್ದರೆ ಇರಲಿ ಬಿಡು, ಮತ್ತು ನೆಕ್ಸ್ಟ್ ಪ್ಯಾಕ್ ಮಾಡೋವಾಗ ಬೇಕಾಗುತ್ತೆ ಅಂತ ನಾನು ಅಂದೆ. ನೋಡಬೇಕು ಏನು ಮಾಡ್ತಾರೋ, ಇಟ್ಕೊತಾರೋ ಏನು ರಿಟರ್ನ್ ಹಾಕ್ತಾರೋ ಗೊತ್ತಿಲ್ಲ. ಇವಾಗೆಲ್ಲ ಪಾತ್ರೆಗಳು ಒಣಗೋಗಿದೆ, ಅದು ನೋಡಿಬಿಟ್ಟು ಇಟ್ಟೆ, ಹಂಗೆ ಇಟ್ಟಿದ್ದೀನಿ. ನೋಡಬೇಕು, ವಾಲ್ಗೆ ಹಾಕ್ಬಿಡ್ತೀನಿ ಇವಾಗ. ಅದೇನೋ ರಿಟರ್ನ್ ಮಾಡ್ಬೇಕಂತಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ಇರಲಿ ಅಂತ ಹೇಳಿದ್ದೀನಿ. ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತಲ್ವ ಚಿಕ್ಕದಾದರೆ, ಅದಕ್ಕೋಸ್ಕರ. ಇವಾಗೆಲ್ಲ ಪಾತ್ರೆಗಳನ್ನೆಲ್ಲ ತೆಗೆದು ಅಲ್ಲಿ ಜಾಗ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ತಂದಿಟ್ಕೊತಾ ಇದ್ದೀನಿ. ರೀಫಿಲ್ ಮಾಡಬೇಕಲ್ವ, ಅದಕ್ಕೆ ಫಸ್ಟು ಟೀ ಪುಡಿ, ಬೆಲ್ಲದ ಪುಡಿ, ಸಕ್ಕರೆ ಇದನ್ನೆಲ್ಲನೂ ಬಾಕ್ಸ್ಗೆ ಹಾಕ್ಕೊಂಡ್ರೆ ನಮಗೆ ಮೇನ್ ಬೇಕಾಗಿರೋದು ರಿಫ್ರೆಶ್ಗೆ ಟೀ ಬೇಕು, ಕಾಫಿ ಬೇಕು. ಅದಕ್ಕೋಸ್ಕರ ಅದನ್ನೆಲ್ಲನೂ ಫಸ್ಟಿಗೆ ಫಿಲ್ ಮಾಡಿಕೊಂಡು ವಾರ್ಡ್ರೋಬಲ್ಲಿ ಹೋಗಿ ಇಟ್ಬಿಟ್ರೆ ಕಬೋರ್ಡಲ್ಲಿ ಆಗೋಯ್ತು. ನೆಕ್ಸ್ಟ್ ಇವಾಗ ಇಡಲ್ಲ, ಫಸ್ಟ್ ಫಿಲ್ ಮಾಡ್ಕೊಂಬಿಡ್ತೀನಿ ಎಲ್ಲ ಒಂದೇ ಕಡೆ ಇಟ್ಕೊಂಬಿಟ್ಟು. ಆಮೇಲೆ ಉಳಿದಿರೋದೆಲ್ಲ ಪ್ಯಾಕ್ ಮಾಡೋದಕ್ಕೆ ನಮ್ಮ ಯಜಮಾನ್ರು ತರಿಸಿದ್ರು ಕ್ಲಿಪ್ಪು. ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಫೋಲ್ಡಿಂಗ್ ಮಾಡಿ ಕ್ಲಿಪ್ ಹಾಕ್ಬಿಟ್ರೆ ಅದನ್ನ ಮತ್ತೆ ಯಾವಾಗಾದರೂ ಯೂಸ್ ಮಾಡ್ಕೊಬೋದು, ಚೆಲ್ಲಲ್ಲ. ಬೇರೆ ಬಾಕ್ಸಲ್ಲಿ ಗ್ರಾಸರಿ ಜೊತೆಗೆ ಏನಾದರೂ ಸೇರ್ಕೊಂಡ್ಬಿಟ್ರೆ ಯಾವ್ದಾದ್ರು ಬ್ಯಾಗಲ್ಲಿ ಇಟ್ಬಿಟ್ರೆ ಚೆಲ್ಲಲ್ಲ ಅಂತೇಳ್ಬಿಟ್ಟು ಅದನ್ನು ಕ್ಲಿಪ್ ಹಾಕಿ ಇಡ್ತಾಯಿದ್ದೀನಿ. ಇವಾಗೆಲ್ಲ ಕಾಳು, ಹೆಸರು ಕಾಳು, ಮಡಿಕೆ ಕಾಳು, ತೊಗರಿಬೇಳೆ, ಉದ್ದಿನಬೇಳೆ ಎಲ್ಲ ಈ ಕಡೆ ಬೆಂಗಳೂರು ಸೈಡೆಲ್ಲ ಕಾಳು ಟೈಪ್ ಬರುತ್ತಲ್ವ, ಉದ್ದಿನ ಕಾಳು, ಅದೇ ಬೇಳೆ ಥರ ಬರುತ್ತೆ ಅದು, ಕಡಲೆಬೇಳೆ ಮತ್ತು ಶೇಂಗಾ ಎಲ್ಲನೂ ಕೈಗೆ ಸಿಗೋ ಹಾಗೆ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದಾದಮೇಲೆ ಹಿಟ್ಟುಗಳ ಬಾಕ್ಸ್ನೆಲ್ಲ ಫಿಲ್ ಮಾಡಬೇಕು ಅಷ್ಟೇ. ಆಮೇಲೆ ಬೆಲ್ಲ, ಹುಣಸೆಹಣ್ಣು ಅವೆಲ್ಲನೂ ಬೇಕಲ್ವಾ, ಡೈಲಿ ಯೂಸ್ಗೆ ಬೇಗ ಕೈ ಸಿಗೋ ಹಾಗೆ ಇಡಬೇಕು. ಅದಕ್ಕೋಸ್ಕರ ಸ್ಟೀಲಿನ ಬಾಕ್ಸ್ಗಳನ್ನೆಲ್ಲ ಫಿಲ್ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ. ಅದು ವಿಡಿಯೋ ತೊಗೊಳಕ್ಕಾಗಿಲ್ಲ, ನಮ್ಮ ಪಾಪು ಅವರೆಲ್ಲ ಇದ್ರಲ್ವ, ಅದಕ್ಕೋಸ್ಕರ. ಅವನು ಕೈ ಹಿಡ್ಕೊಂಡ್ಬಿಡ್ತಾನೆ ಏನಾದರೂ ನಾನು ಈ ಥರ ಮಾಡಬೇಕಂದ್ರೆ. ಮತ್ತು ಬೀಳಿಸ್ಬಿಟ್ರೆ ಕಷ್ಟ, ಕ್ಯಾಮ್ರಾ ಎಲ್ಲ ಹೋಗಿ ಸ್ಟ್ಯಾಂಡ್ ಎಲ್ಲ ಬೀಳಿಸ್ಬಿಟ್ರೆ ಕಷ್ಟ. ಅವಲಕ್ಕಿ ಮತ್ತು ಉಪ್ಪಿಟ್ಟಿನ ರವಾನ ಹಾಗೆ ಪ್ಯಾಕ್ನೇ ಇಡ್ತಾಯಿದ್ದೀನಿ. ನಾರ್ಮಲ್ ರವೆ ಏನು ಯೂಸ್ ಮಾಡಲ್ಲ ಅಲ್ವಾ, ಪ್ಯಾಕಲ್ಲೇ ಬರುತ್ತೆ.
ಅದಕ್ಕೋಸ್ಕರ ಅದನ್ನೇ ಹಾಗೆ ಇಟ್ಬಿಟ್ಟು ಇವಾಗ ಹಿಟ್ಟಿನ ಬಾಕ್ಸ್ಗಳು ಅಂದರೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ತೊಳೆದಿದ್ದು ವಿಡಿಯೋ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ಈ ಬಾಕ್ಸ್ಗಳನ್ನ. ಅವನ್ನೆಲ್ಲ ಇಟ್ಬಿಟ್ಟು ಫಿಲ್ ಮಾಡಿಕೊಂಡು ಒಂದ್ರಲ್ಲಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಅವನ್ನೆಲ್ಲ ಇಟ್ಕೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಪಾಪನ ಸೆರ್ಲಾಕ್ ಅಂದರೆ ಅದು ರಾಗಿ ಗಂಜಿ ಮಾಡೋದಕ್ಕೆ ಅರ್ಬಿ ಹಾಕಿ ಸೋಸಿರ್ತೀವಿ, ಅದನ್ನೊಂಥರ ಫಿಲ್ ಮಾಡ್ಕೋಬೇಕು. ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಹೀಗೆಲ್ಲ ಬೇಗ ಬೇಗ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೈಗೆ ಸಿಗೋ ಹಾಗೆ ನಮ್ಮ ಕೆಲಸನೂ ಆಗುತ್ತೆ. ಬೇಗ ಬೇಗ ನಮ್ಮ ಪಾಪು ಇದ್ದಾಗಲೂ ಅವನು ಕೈ ಹಿಡಿತಾನೆ, ಹಠ ಮಾಡ್ತಾನೆ ಅಂತ ಅನಿಸಲ್ಲ. ಹಾಗಾಗಿ ಹಿಂಗೆ ಬಾಕ್ಸ್ ತುಂಬಿಟ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಆಗುತ್ತೆ. ಸೊ ಹೀಗೆ ಕಂಟಿನ್ಯೂ ವಿಡಿಯೋ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಫುಲ್ ವಿಡಿಯೋನ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಎವ್ರಿವನ್.